ನಾನು ಎಲ್ಲಿ ಬೋರ್ಡಂಗೆ ಓಡಿಸ್ತಿರೋದಕ್ಕೂ ಈ ಗಾಡಿನ ಇದು ಹೌದಾ ಸರ್ಚಿಂಗ್ ನಡೆಸೋಲ್ಲ ಗಂಡಗೋಸ್ಕರ ಏನೋ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ವ್ಲಾಗ್ಸ್. ಇವತ್ತಿನ ವ್ಲಾಗು ನಾನು ನಮ್ಮ ಅಕ್ಕ ಎಲ್ಲ ಹೊರಗಡೆ ಹೊಂಟಿದ್ವಿ. ಸೊ ಅದೇ ಇವತ್ತಿನ ವ್ಲಾಗು. ಆ್ಯಂಡ್ ಆಲ್ಸೋ ನಾಳೆದು ಕಂಟಿನ್ಯೂ ಆಗ್ತೈತಿ. ಇವತ್ತೇನಿಲ್ಲ, ನಾಳೆ ಕಂಟಿನ್ಯೂ ಮಾಡ್ತೀವಿ. ಸೊ ಬರ್ರಿ ಈಗ ಹೋಗೋಣ. ಆ್ಯಂಡ್ ಒಂದು ಪ್ರಾಬ್ಲಮ್ ಏನಂದ್ರೆ, ನಾನು ನಮ್ಮ ಅಕ್ಕ ಎಲ್ಲಿ ಜುಡಿಯೋಕ್ಕೆ ಹೊಂಟಿದ್ವಿ. ಬಟ್ ಏನೋ ಗಾಡಿ ತೊಗೊಂಡು ಹೋಗ್ಬೇಕಂತಿದ್ವಿ, ಸ್ಕೂಟಿನ. ಬಟ್ ಅದೇನೋ ಸ್ವಲ್ಪ ಸಡನ್ನಾಗಿ ಎಕ್ಸಿಲೇಟರ್ ಕೊಡಬೇಡ, ರೇಸ್ ಆಗ್ತೈತಿ ಅಂತೇನು ಹೇಳ್ತಾ. ಸೊ ಇಷ್ಟು ನಮ್ಗೆ ತೋರ್ಸೋಕೆ ಕೆಳಗೆ ಬರತ್ತನ. ನಾನು ಈಗ ಭಾಳ ದಿನ ಆಗೈತಿ ಗಾಡಿ ಓಡಿಸಿ, ಅದು ಬೆಂಗಳೂರೊಳಗೆ ಓಡಿಸಂತೂ ನೋಡ್ತೇವೆ. ನಮ್ಮ ಅಕ್ಕ ನೋಡ್ರಿ ಬೆಂಗಳೂರೊಳಗಿದ್ದು ಹೆಲ್ಮೆಟ್ ತೊಗೊಳೋದು ಗೊತ್ತಿಲ್ಲ, ನನ್ನ ಕಳ್ಸತ್ತಾಳೆ ವಾಪಸ್ಸು. ಬಟ್ ನಾನು ನಮ್ಮ ಅಕ್ಕನ ಕಳಿಸ್ದೆ. ಹೌದಾ, ಫುಲ್ ಓಕೆನಾ? ಚಲೋ, ನೀನು ಹತ್ತಿಸ್ಕೊಂಡು ಬಾಯ್ ವಿಶು. ಬಂದ್ಯಾ ಸುಮಾಂತು? ಅಲ್ಲ, ಈ ಬೆಂಗಳೂರು ಟ್ರಾಫಿಕ್ ನಾನು ಎಲ್ಲಿ ಬೋರ್ಡಂಗೆ ಓಡಿಸ್ತಿರೋದಕ್ಕೂ ಈ ಗಾಡಿನ ಇದು ಎಕ್ಸಿಲೇಟರ್ ರೈಸ್ ಆಗಂಗಿಲ್ಲ. ಇದು ನಾನು ವಿಷು ಸ್ಟಾರ್ಟಿಂಗ್ ಅಷ್ಟು ಪ್ರಾಬ್ಲಮ್ ಅಂತಂದಿದ್ದ. ಸೊ ನನಗೆ ಸ್ಟಾರ್ಟಿಂಗ್ ಬಿಡು, ಸ್ಟಾರ್ಟ್ ಮಾಡಿದ್ರೆ ಅಷ್ಟು ಅಂತ ಅಂದ್ಕೊಂಡೆ. ಈಗ ಏರಾಗತ್ತೆ ಇಲ್ಲ. ಆದರೂ ನನ್ನ ಜೊತೆ ಎಲ್ ಬೋರ್ಡ್ ಅಂತ ಗೊತ್ತಿದ್ದು, ನಮ್ಮ ಅಕ್ಕ ನನ್ನ ಜೊತೆ ಬರ್ತಾಳಲ್ಲ, ಈಗೀಗೊಂದು ಅವಾರ್ಡ್ ಕೊಡಿಸ್ಲೇಬೇಕು. ಅದೇನು ಧೈರ್ಯ ಸುಶಾ, ನನ್ನ ಜೊತೆ ಬರೋಕೆ ಅದೇನು ಧೈರ್ಯ ನಿನಗೆ? ನಿನ್ನಷ್ಟು ನನಗೆ ಬರಲ್ಲ ಅನ್ನೋ ಧೈರ್ಯ. ಆ್ಯಕ್ಚುಲಿ ನಾಳೆ ವಿಶ್ವ ಬರ್ಡೇ ಐತಿ. ಸೊ ಏನಿಲ್ಲ, ಒಂದು ಏನಾದರೂ ಡ್ರೆಸ್ ಕೊಡ್ಸೋಣ ಅಂತ ನಮ್ಮಕ್ಕ ನನ್ನನ್ನು ಕರ್ಕೊಂಡು ಬಂದಾಳೆ. ವಿಧಿ ಇಲ್ಲ, ಇನ್ಯಾರು ಗತಿ ಇಲ್ಲ ಅಂತ ನನ್ನ ಜೊತೆ ಬಂದಾಳೆ ಅಷ್ಟೆ. ಅದು ಮನೆಯಿಂದ ಹತ್ತಿರ ಆಯ್ತು, 1.5 ಕಿಲೋಮೀಟ್ರ್ ಅಷ್ಟೇ. ಸೊ ಸರ್ಚಿಂಗ್ ನಡೆಸೋಲ್ಲ ಗಂಡಗೋಸ್ಕರ ಏನೋ. ಎಮ್ಮು ಆಗಲೇ ಹೊರಗೆ ಹೋಗಿ ಬಂದ್ವಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ. ಇಲ್ಲಿ ನಮ್ಮ ಶ್ರೀಯು ಬೋರ್ ಆದೈತೆ ಅಂತ ಹೇಳಿ ಏನು ಮೆಟಾ ಶಾಟ್ ಆಡತ್ತ ನೋಡ್ರಿ. ನನಗಂತೂ ಗೊತ್ತಿಲ್ಲ, ನಾನು ಟ್ರೈ ಮಾಡ್ಬೇಕೀಗ. ಇಲ್ಲೇನೋ ಬರತ್ತೈತಿದು. ಇವನ್ನ ಆಟ ಆಡಿದ್ಮೇಲೆ ನನಗೂ ಕೊಡ್ತೀನಿ ಅಂದನ. ಸೊ ನೋಡೋಣ. ಸ್ಕೋರ್ 4. ಇಲ್ಲಿ ನೋಡ್ರಿ ರಿಯಾಕ್ಷನ್ ಒಂದು. ಸ್ವಲ್ಪ ಮುಂದೋಗು, ನೀನು ನಿಂತ್ಕೋ, ಸ್ವಲ್ಪ ಮುಂದೋಗು. 0-0-0 ಅಂತೆಲ್ಲನು. ಆ್ಯಕ್ಚುಲಿ ನಾಳೆ ನಮ್ಮ ಅಮ್ಮಂದು ಬರ್ಡೇ ಐತಿ, ಅಂದರೆ ವಿಶ್ವಂದು. ಸೊ ಅವ್ಗೆ ಹೊರಗಿನ ಕೇಕು ಅದೆಲ್ಲ ಏನು ತಿನ್ನಲ್ಲ ನಾವು ಹೊರಗಡೆದು. ಸೊ ಅದಕ್ಕೋಸ್ಕರ ಇಲ್ಲಿ ಹೋಮ್ ಮೇಡ್ದು ಜುಗಾಡೇನೋ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಆ್ಯಕ್ಚುಲಿ ನಮಗೂ ಗೊತ್ತಿಲ್ಲ ಏನು ಎತ್ತ ಹೆಂಗಾಗ್ತೈತಿ ಅಂತ. ಸೊ ಇದು ಆ್ಯಕ್ಚುಲಿ ಎಲ್ಲರೂ ಇನ್ಸ್ಟಾ ಒಳಗೆ ನೋಡಿರ್ಬೋದು, ಇನ್ಸ್ಟಾ ರೀಲ್ಸ್ ಒಳಗೆ ಭಾಳ ವೈರಲ್ ಆಗಿತ್ತು. ಆ ರೆಸಿಪಿ ಟ್ರೈ ಮಾಡೋಣ ಅಂತ. ಸೊ ಅದೆಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಂಡು ನಿಮ್ಗೆ ಏನಂತ ತೋರಿಸ್ತೀನಿ. ವೆರಿ ಕ್ವಿಕ್ ರೆಸಿಪಿ ಐತಿ, ವಿತ್ ವೆರಿ ಫ್ಯೂ ಇಂಗ್ರೀಡಿಯೆಂಟ್ಸು. ನಾವು ಅದೇ ಫಸ್ಟ್ ಟೈಮ್ ಟ್ರೈ ಮಾಡ್ತೀವಿ ಅಂದ್ವಲ್ಲ. ಇಲ್ಲಿ ಕೋಕೋ ಪೌಡ್ರ್ ಯೂಸ್ ಮಾಡಬೇಕು. ಅನ್ಸ್ವೀಟಂಡ್ ಅಂತ ಐತಿ. ಅದು ಸ್ವೀಟಂಡು ಮತ್ತು ಅನ್ಸ್ವೀಟಂಡ್ ಎರಡು ಥರ ಇರ್ತೈತಾ ಇನ್ನು ಒಂದೇ ಥರ ಇರ್ತೈತೋ ಗೊತ್ತಿಲ್ಲ. ಸೊ ಕನ್ಫ್ಯೂಷನ್ ಒಳಗೆ ನಾನು ನಮ್ಮಕ್ಕ ಯೋಚನೆ ಮಾಡತ್ತೀವಿ. ನಿಮ್ಗೆ ಯಾರಾದರೂ ಅಲ್ಲ, ಇದು ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್, ಏನಾಗ್ತದೆ ಗೊತ್ತಿಲ್ಲ. ನಿಮ್ಮ ನನ್ನ ಮಗ ನೋಡ್ರಿ, ಅವ್ನು ತೋರಿಸ್ಬೇಕಂತ ಸರ್ಕಸ್ ಮಾಡತ್ತ.
ಎಲ್ಲ ಗೂಗಲ್ ಒಳಗೆ ಹೊಡೆದ್ವಿ, ಎಲ್ಲ ನ್ಯಾಚುರಲ್ ಅನ್ಸ್ವೀಟೆಂಡ್ ಅಂತಲೇ ಇತ್ತು. ಸೊ ಐ ಹೋಪ್ ಎಲ್ಲದು ಹಂಗೆ ಇರ್ತೈತೆ ಅಂದ್ಕೊಂಡೀನಿ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ವಾರ್ಮ್ ವಾಟರ್ ಒಳಗೆ ನೆನೆಸಿರೋ ಖರ್ಜೂರ ಸೀಡ್ಸ್ ತೆಗ್ದಿರೋದು, ಆ್ಯಂಡ್ 1 ಬೌಲ್ ಪುಟಾಣಿ, ಆ್ಯಂಡ್ ಇದು 1/4 ಕಪ್ಪು ಕೋಕೋ ಪೌಡ್ರ್ ಹಾಕಬೇಕಂತ. ಆ್ಯಂಡ್ ಆಲ್ಸೋ ಡ್ರೆಸ್ಸಿಂಗಿಗೆ ಚಾಕ್ಲೇಟ್ ಹಾಕಬೇಕು. ಡ್ರೆಸ್ಸಿಂಗಿಗೆ ಚಾಕ್ಲೇಟ್ ಹಾಕಬೇಕು. ಇದಿಷ್ಟ ಐತಿ, ಇನ್ನೊಂದು ತರಿಸ್ಬೇಕು ಆ್ಯಕ್ಚುಲಿ ನಾಳೆ. ಸೊ ನೋಡೋಣ ಬರ್ರಿ ಏನೇನು ಹಾಕೈತಿ. ಇದನ್ನೆಲ್ಲ ಹಾಕಿ ಫ್ರೀಝರ್ನಾಗ ಇದನ್ನು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿ ಎಲ್ಲ ಅರೇಂಜ್ ಮಾಡಿದ್ರೆ ಮುಗ್ದೋದು ಅಷ್ಟೇ ಅಂತ. ಅದೇನಾಗ್ತೈತೋ ಅದು ಇವ್ರಿಗೆ ಗೊತ್ತು. ಬರ್ರಿ ಮಾಡಿ ನೋಡೋಣ. ಆ್ಯಕ್ಚುಲಿ ಟೈಮು ಎಷ್ಟು ಟೈಮ್ 9 ಗಂಟೆ ಆಗೈತಿ. ಅದು ನಮ್ಮ ಮಾಮ ಎಚ್ಚರ ಇದ್ರೆ 12 ಗಂಟೆ ಕೇಕ್ ಕಟ್ ಮಾಡಿಸೋದು, ಇಲ್ಲಾಂದರೆ ಬೆಳಗ್ಗೆ, ಇಲ್ಲಾಂದರೆ ಆಫೀಸಿಂದ ಬಂದು ಸಾಯಂಕಾಲ ಆಗ್ತೈತಿ ಅಷ್ಟೇ. ಬರ್ರಿ ಮಾಡೋಣ, ಟೈಮ್ ಇಲ್ಲ ಈಗ. ನಾನಂದ್ರೆ ಅಷ್ಟೇ ಬೆಳಗ್ಗೆ. ಇವತ್ತು ನಮ್ಮ ಮಾಮಾರು ನೋಡ್ರಿ ವೀಕೆಂಡ್ ಅನ್ನೋದು ಮರೆತು ಚೇರ್ ಬಿಟ್ಟು ಮಿಸ್ ಕಾಡಿಲ್ಲ. ಯಾಕ್ರಿ ಮಾಮ? ಶೋ ಸಾಯ್ ಪರ್ಸನ್. ಇದು ನೋಡ್ರಿ, ಇದು ಆಪೋಸಿಟ್. ಇದು ಈ ಪುಟಾಣಿ ನೆನೆಸಿದ ಖರ್ಜೂರ. 1 ನಿಮಿಷ ಚಿನಿ. ಇದು ಕೋಕೋ ಪೌಡ್ರ್. ಇದು 1/4 ಕಪ್ಪು ಕೋಕೋ ಪೌಡ್ರ್ ಅಂತ. ಟೇಸ್ಟ್ ನೋಡಿ ಹೆಂಗಂತ. ಇಟ್ ಈಸ್ ಅನ್ಸ್ವೀಟೆಡ್. ಒಳ್ಳೆ ಏನೋ ಕಡ್ಗೆ ಪುಡಿ ತಿಂದ ಕಡಿಲಿ. ಮಕ್ಕ ನೋಡ್ರಿ ಅಲ್ಲ, ಈ ವ್ಲಾಗ್ ನೋಡಿದ್ರೆ ಇಂಥವೆಲ್ಲ ನಾನು ತಿನ್ಸಕ್ಕೆ ಮಾಡಿರ ಅಂತ ಕೇಳ್ತೀನಿ. ಇದು 1/4 ಕಪ್ಪು. ಇದನ್ನೆಲ್ಲ ಮಿಕ್ಸ್ ಮಾಡ್ಬೇಕು, ಇದು ಗ್ರೈಂಡ್ ಮಾಡ್ಬೇಕು ಈಗ. ಓಕೆ, ಇಲ್ಲಿ ನೋಡಿರಿ ಈ ಥರ ಆಗೈತೆ. ಆ್ಯಕ್ಚುಲಿ ಟೇಸ್ಟ್ ನೋಡಿದೆ, ಮಸ್ತ್ ಬಂದೈತಿ. ಒಂಥರ ಡಿಫ್ರೆಂಟ್ ಟೇಸ್ಟ್ ಐತಿ. ಏನು ನೋ ಸ್ವೀಟ್, ನೋ ಶುಗರ್, ನೋ ಮೈದಾ. ಇದೇನಿದೆ ಒಂಚೂರು ಇದು ಆ್ಯಡ್ ಮಾಡತ್ತ. ಇಲ್ಲಿ ಇದೆಲ್ಲ ಈ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸ್ವಲ್ಪ ಕೇಕ್ ಶೇಪ್ ಬರಬೇಕಲ್ಲ, ಅದಕ್ಕೆ ಗ್ರೀಸ್ ಮಾಡೋದಕ್ಕೆ. ಇಲ್ಲಿ ನನ್ನ ಮುಖ ತೋರಿಸಲ್ಲ, ಬಿಕಾಸ್ ನಾನು ಪಾಪು ಎತ್ಕೊಂಡಿನಿ. ಗ್ರೀಸ್ ಮಾಡಿ ಇದು ಕಾರ್ನರ್ಸಿಗೆ ಹಿಂಗೆ ಎಡ್ಜಸ್ಸಿಗೆ ಹಚ್ಬೇಕು. ಹಾಂ, ಅದು ಈ ಥರ ಹಿಂಗೆ ಅದೇನು ಏನಂತಾರೆ ಅದು ತುಷ ಸೆಟ್ ಮಾಡಬೇಕು. ಇದು ಸೆಟ್ ಮಾಡಬೇಕು. ಸೆಟ್ ಮಾಡಿ ಫ್ರಿಜ್ನ ಇಡಬೇಕು. ಇದನ್ನು ಒಂದು ಸ್ವಲ್ಪ ಚಾಕ್ಲೇಟ್ ಸ್ಪ್ರೆಡ್ ಮಾಡ್ಬೋದು ನಮಗೆ ಬೇಕಂದ್ರೆ. ಬೇಕಿದ್ರೆ ಮಾಡ್ಬೋದು, ಆಪ್ಷನಲ್ಲು. ಅದು ಆಪ್ಷನಲ್ಲು. ಫುಲ್ ಹೆಲ್ದಿ ಬೇಕು ಅನ್ನೋರು ಬೇಕಿದ್ರೆ ಏನಿಲ್ಲ ಹಂಗೆ ಅದು ಮಾಡೋದು. ಇಲ್ಲ ಒಂಚೂರು ಓಕೆ ಅಂತ ಡಾರ್ಕ್ ಚಾಕ್ಲೇಟು ಹಾಕ್ಬೋದು. ಏನು ನೋಡ್ರಿ ನನ್ನ ಮಗ ಓಡೈತಿಯಲ್ಲ ಚಿನ್ನಿ. ನಮ್ಮ ಪಾಪನ ಕ್ಯಾರಿ ಮಾಡಿದ್ರೆ ನೋಡ್ರಲ್ಲ, ಅಡ್ರೆಸ್ ಅವು ಎಕ್ಸೈಟೆಡ್.